ಇದಕ್ಕೆ ಹೊಂಟಿದ್ದೀವಿ ಈಗ. ವಿಜಾಪುರ, ಇಂಡಿ ಟು ವಿಜಾಪುರ ಹೊಂಟೀವಿ ಈಗ. ನೋಡಿ ಚೆಕ್ ಪೋಸ್ಟ್ ಇತ್ತು ಅಲ್ಲಿ ಚುನಾವಣೆದು, ಇನ್ನು ಚೆಕ್ ಮಾಡಿಲ್ಲ. ಹೋತು ಚೆಕ್ ಮಾಡಿಲ್ಲ, ಬರ್ತನ ಚೆಕ್ ಮಾಡಿಲ್ಲ. ಯಾಕೋ ಅವರಿಗೆ ಚೆಕ್ ಮಾಡೋ ಆದೇಶ ಕೊಟ್ಟರೆ ಖರೆ, ಆದರೆ ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಅದ್ರ ಆರ್ಮಿ ನಿಲ್ಲಿಸ್ತಿದ್ರು ಸತಿ, ಆರ್ಮಿನೂ ನಿಂತಿಲ್ಲ ಯಾಕೋ. ಹೀಗಾಗಿ ಈಗ ನಾವು ಸೀದಾ ಹೊಂಟಿದ್ದು ಇಂಡಿಗೆ. ಇಂಡಿ ಒಂದು 20 ಕಿಲೋಮೀಟ್ರ್ ಇಂಡಿ ಅದ. ಇಂಡಿ ಆದ ತಕ್ಷಣ ಒಂದು 40 ಕಿಲೋಮೀಟ್ರ್ ವಿಜಯಪುರ. ಒಂದು 60 ಕಿಲೋಮೀಟ್ರ್ ನಮ್ಮ ರನ್ನಿಂಗ್ ಅದ. ಯಾಕೋ ಇದು ಆಗ್ತಾಯಿದೆ. ಯಾಕಂದ್ರೆ ಒಂದು ಚೂಕಮ್ಮಿ 100 ಕಿಲೋಮೀಟರ್ಸ್ ನಾವು ರನ್ನಿಂಗ್ ಮಾಡಬೇಕು. ನೀರು ಕುಡಿಯೋಕೆ ನೀರು ಸಿಗೋದು, ನೀರು ನೋಡಿ ಮೇಲೆ ಸಿಗ್ತಾವೆ. ಈಗ ಇಂಡಿ ಹೊಂಟಿದ್ದೆವು, ಸಾಲುಟ್ಗಿ. ಈ ಕ್ರಾಸ್ ಹಿರೇರೂಗಿಯಿಂದ ನಾವು ಕ್ರಾಸ್ ಹೊಡೆದೇವು ಅಂದ್ರೆ ಇಲ್ಲಿಂದ ಹೋಗ್ತಿದ್ದೆ. ಈಗ ಇದು ನೋಡಿ, ಒಂದು ಹಳ್ಳಿಯಲ್ಲಿ ಹೊಂಟ ರಸ್ತೆ. ಸಾಲುಟ್ಗಿ 7 ಕಿಲೋಮೀಟರ್ಸ್. ಭಾಳ ಚೆನ್ನಾಗಿ ಮಾಡಿದ್ದಾರೆ ರಸ್ತೆ. ಮೊದಲು ಹಿಂಗಿದ್ದಿದ್ದಿಲ್ಲ, ಈಗ ಸಂಪೂರ್ಣವಾಗಿ ರಸ್ತೆ ಚೇಂಜ್ ಆಗಿದೆ. ಹಳ್ಳಿಯಲ್ಲಿ ಒಂದು ಭಾರಿ ನೀಟಾಗಿ ರಸ್ತೆ ಆಗಿದೆ. ಇಲ್ಲ ಈ ರೀತಿಯಿಂದ ಪ್ರತಿಯೊಂದು ಹಳ್ಳಿ ರಸ್ತೆಗಳನ್ನು ಸುಧಾರಿಸಬೇಕು. ಅಂದಾಗ ಜನರಿಗೆ ಸಂಪರ್ಕಕ್ಕೆ ಒಳ್ಳೆಯ ಅನುಕೂಲವಾಗುತ್ತದೆ. ನಮಗೆ ಯಾವುದೇ ರೀತಿಯ ತೊಂದರೆಗಳಾಗಂಗಿಲ್ಲ. ಇದು ನೋಡಿ, ಸಂಪೂರ್ಣವಾಗಿ ಎಲ್ಲ ಮನೆಗಳು, ಹೊಲಮನೆಗಳ ಬಾಜು ಹೊಲ ಇದ್ದಾವೆ. ಸಂಪೂರ್ಣವಾಗಿ ಈ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನಾನು. ನಾವು ಹೈವೇ ಮ್ಯಾಗ ಹೋದ ಕೂಡಲೇ ಅದು ಬೇರೆ, ಇದು ಬೇರೆ. ಇದು ಬರ್ತಾ ಇದೆ ನೋಡಿ, ಮುಂದೆ ದೊಡ್ಡ ಗಾಡಿ ಒಂದು. ಇವೆಲ್ಲ ಗಾಡಿಗಳಿಗೆ, ಹೊಲಗಳಿಗೆ ಕಬ್ಬು, ಭತ್ತ ಗಿತ್ತ ಮತ್ತು ಜೋಳ, ಗೋಧಿ ಏನೇ ಇದ್ದರೂ APMCಗೆ ಒಯ್ಯೋಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಈ ರೀತಿ ರಸ್ತೆ ಇರುವುದರಿಂದ ಅನುಕೂಲತೆ ಭಾಳ ಇದೆ. ಯಾಕಂದರೆ ಸರ್ವಸಾಮಾನ್ಯ ಎಲ್ಲರೂ ನೋಡೋರಂತೆ. ಈಗ ಸಾಲುಟ್ಗಿ 6 ಕಿಲೋಮೀಟ್ರು. ಇದು ನೋಡಿ, ಸಂಪೂರ್ಣವಾದ ಏನೋ ಇದೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಫೋನಲ್ಲಿ ಮಾತಾಡ್ಕೊಂಡ್ರೆ ಅಣ್ಣ ಗೊತ್ತಿಲ್ಲ, ಫೋನಲ್ಲಿ ಮಾತಾಡಬಾರ್ದು. ಸರ್ಕಾರ ಎಷ್ಟೇ ರೂಲ್ಸ್ ತೆಗಿಯಲಕ್ಕೆ, ಜನ ಅದಕ್ಕೆ ಯಾವುದಕ್ಕೂ ಕ್ಯಾರಿ ಅನ್ನೋಂಗಿಲ್ಲ. ಯಾಕಂದರೆ ನಮ್ಮಲ್ಲಿ ಕಾನೂನು ಸ್ವಲ್ಪ ಸ್ಟ್ರಿಕ್ ಇಲ್ಲ. ದುಬೈದಲ್ಲಿದ್ದಂಗೆ ಇಲ್ಲಿ ಸ್ಟ್ರಿಕ್ ಇತ್ತಂದರೆ ನಮ್ಮಲ್ಲಿ ಸುಧಾರಣೆ ಭಾಳ ಆಗ್ತಿತ್ತು. ಆದರೆ ಅದೊಂದು ಕೊರತೆ ಇದೆ, ಕಾನೂನು ಕೊರತೆ ಇದೆ. ಕಾನೂನು ಸುಭದ್ರವಾಗಿದೆ, ಅದು ಇದೆ ಅಂತ ಸರ್ಕಾರ ಹೇಳ್ತದೆ, ಅದು ಏನೂ ಇಲ್ಲ ನಮ್ಮಲ್ಲಿ. ಸಂಪೂರ್ಣವಾಗಿ ಹೇಳಬೇಕಂದ್ರೆ ಕಾನೂನಿನಲ್ಲಿ ವ್ಯವಸ್ಥಿತವಾದ ಕಾನೂನು ಇಲ್ಲ. ಯಾಕಂದರೆ ಈಗ ಒಂದು ಗಾಡಿ ಹಿಡಿದ ತಕ್ಷಣ ಪೊಲೀಸರಿಗೆ ಗಾಡಿ ಹಿಡಿತಾರೆ. ನಿನ್ನ ನಂಬರ್ ಪ್ಲೇಟ್ ಇಲ್ಲ, ನಿಂದೇನೋ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಅಂದ ತಕ್ಷಣ ತನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಫೋನ್ ಹಚ್ಚಿ ಆ ಪೊಲೀಸಿಗೆ ಹಾಕ್ಕೊಡೋದು, ಮಾತಾಡಿ ಅವ್ರ ಜೊತೆಯಲ್ಲಿ. ಇವ್ರು ಮಾತಾಡಿ ಅವ್ರದ್ದೇ ಗಾಡಿ ಹಿಡಿದಿರಿ, ಸರ್ ಅವ್ರು ತಪ್ಪು ಮಾಡಿದ್ದಾರೆ, ಇಲ್ಲ ಬಿಟ್ಟು ಬಿಡೋ ಗಾಡಿ ಅದು ಅಂತ ಹೇಳ್ತಾರೆ. ಇದು ನಾವು ಪೊಲೀಸರು ನಮ್ಮ ಒಳ್ಳೆಯದಕ್ಕೆ ನಮ್ಮ ಮಾಡೋ ತಪ್ಪುಗಳನ್ನು ಸರಿಪಡಿಸೋಗೋಸ್ಕರ ಅವರು ನಮ್ಮನ್ನು ಕಲಿಸ್ತಾರೆ. ಈಸ್ ಟೀಚರ್ಸ್. ಪೊಲೀಸರು ಅಂದರೆ ಸಮಾಜಕ್ಕೆ ಒಂದು ಟೀಚರ್ ಇದ್ದಂಗೆ. ಅವರು ಸಮಾಜವನ್ನು ಹೆಂಗೆ ಇರಬೇಕು ಅಂತ ಹೇಳಿ ಆ ಪೊಲೀಸ್ ಇಲಾಖೆ ಮಾಡ್ತದೆ. ಪೊಲೀಸ್ ಕೆಲಸ ಒಳ್ಳೆಯದು. ನಾನು ಹೇಳ್ತೀನಿ, ಪೊಲೀಸರು ಇಲ್ಲದ ನಮ್ಮಲ್ಲಿ ಇಲ್ಲ ಅಂದರೆ ಜನ ಭಾಳ ಇನ್ನೂ ಗಲಾಟೆ ಮಾಡ್ತಾರೆ. ಅದು ವಿಚಾರ ಮಾಡಿ, ಒಬ್ಬ ಪೊಲೀಸು ಒಂದು ತಮ್ಮ ಯೂನಿಫಾರ್ಮ್ಯಾಗೆ ಒಂದು ಕಾಲನಿಯಲ್ಲಿ ಅಲ್ಲಿ, ಒಂದು ಓಣಿಯಲ್ಲಿ ಅಲ್ಲಿ ಎಲ್ಲಿ ಅವರು ಬಂದರೆ ಜನರಲ್ಲಿ ಭಯ ಹುಡ್ತದೆ. ಪೊಲೀಸಾಗಿ ಬಂದಪ್ಪ, ಏನಾಗಿದೆ ಓಣಿಯಲ್ಲಿ ಅಂತ ಕೇಳ್ತಾರೆ. ಅದೇ ನಾರ್ಮಲ್ ಡ್ರೆಸ್ನಲ್ಲಿ ಅದೇ ಪೊಲೀಸ್ ಬಂದರೆ ಅವ್ನಿಗೆ ಯಾರು ಮಾತಾಡ್ಸೋಂಗಿಲ್ಲ. ಅಂದರೆ ನಮ್ಮ ಡ್ರೆಸ್ ಕೋಡ್ ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗಲೂ ಡ್ರೆಸ್ ಕೋಡ್ ಇರಬೇಕು ಅಂತಾರೆ. ಅದಕ್ಕೆ ಹೀಗಾಗಿ ಕಾನೂನನ್ನು ನಾವು ಯಾವಾಗಲೂ ಕೈ ತೆಗೆದುಕೊಳ್ಬಾರ್ದು.
ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ ಕಾನೂನು. ಹೀಗಾಗಿ ಯಾರು ಕಾನೂನು ಕೈ ತೆಗೆದುಕೊಳ್ಬೇಡಂತ ನಾನು ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಕೇಳ್ತೇನೆ. ಅದು ನಾವು ಯಾರೇ ಈ ವ್ಲಾಗ್ ಮಾಡೋರು ಸಂಪೂರ್ಣವಾಗಿ ಒಳ್ಳೆಯ ಕ್ವಾಲಿಟಿ ಹೆಲ್ಮೆಟ್ ಹಾಕೋರಿ. ಯಾಕಂದರೆ ಆ ಮೈಕಿನ ಪವರ್ ಅಷ್ಟಿದೆ, ಅದು ಇರೋದು ಚಿಕ್ಕದು, ಅದು ದೊಡ್ಡ ಮನುಷ್ಯನನ್ನು ಅಡಿಗಾಡಿಸ್ಬಿಡ್ತದೆ. ಅದು ಅಷ್ಟೊಂದು ಮೈಕಿನ ಪವರ್ ಇದೆ. ಅಣ್ಣ ದಿನನಿತ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ವೆಲ್ಕಮ್ ಮಾಡೋಣ ಅವ್ರಿಗೆ. ಇಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ, ಅವರೆಲ್ಲ ಇನ್ನೂ ವಿಚಾರ ಭಾಳ ಮಾಡಬೇಕು. ನಮ್ಮ ಎಜುಕೇಟೆಡ್ ಅಂತ ಏನಂತೇವಲ್ಲ ಅವರೇ ನಮ್ಮ ಸಮಾಜಕ್ಕೆ ದೊಡ್ಡ ಘಾತಕಾತ ಅಮ್ಮ ಅಂತ ಹಿರಿಯರು ಹೇಳಿದ್ರು. ನಾನು ಅನ್ಎಜುಕೇಟೆಡ್ಗಳಿಗೆ ಏನು ತ್ರಾಸಿಲ್ಲ ಸರ್, ಎಜುಕೇಟೆಡ್ ಆದವ್ರೆ ಮಾಡ್ತಾರೆ. ಯಾಕೆ ಅಂದರೆ ಅವ್ರು ಏನೋ ಒಂದು ಕಾನೂನು ಇದ್ರೆ ಅದು ಕಾನೂನು ಮುರಿಯಾಕೆ ಇನ್ನೊಂದು ಕಾನೂನು ಹುಡುಕಾಡ್ತಾರೆ. ಅನ್ಎಜುಕೇಟೆಡ್ ಇದ್ದ ಭಯದಿಂದ ಸರಿ ಆಯ್ತು ಸರ್ ನಾವು ತಪ್ಪು ಮಾಡಿದ್ದೇವೆ ಅಂದಮೇಲೆ ನಾವು ಶಿಕ್ಷೆ ಅನುಭವಿಸ್ತೇವೆ ಅಂತ ಅವ್ರು ಒಪ್ಕೋತಾರೆ ಅಂತ ಅನಿಸ್ತದೆ. ಯಾವುದೋ ವ್ಯಕ್ತಿ ಭಾಳ ಇನ್ನೊಂದು ವಿಷಯ, ನಾನು ಉದ್ಯೋಗ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸಂದರ್ಭದಿಂದ ಉದ್ಯೋಗ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ತಮಗೆ. ಯಾವುದೇ ವ್ಯಕ್ತಿ ಹೆಚ್ಚು ಡಿಗ್ರಿ ಕಲಿತ ವ್ಯಕ್ತಿಗೆ ಸಣ್ಣ ಕೆಲಸ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ. ಯಾಕಂದರೆ ನಾನು ದೊಡ್ಡ ಡಿಗ್ರಿ, ನಾನು ಡಬಲ್ ಡಿಗ್ರಿ ಇದೆ. ನಾನು ಎಲ್ಲ ಕೂಡಿ ಒಂದು 10,000 ರೂಪಾಯಿ ಕೆಲಸಕ್ಕೆ ನಾನು ಯಾಕೆ ದುಡಿಬೇಕು, 20,000 ಯಾಕೆ ದುಡಿಬೇಕು, ನನಗೆ ಮಿನಿಮಮ್ 2 ಲಕ್ಷ 3 ಲಕ್ಷ ಬೇಕಂತಾರೆ. ಸ್ವಾಮಿ 2-3 ಲಕ್ಷ ರೂಪಾಯಿ ಕೊಡಬೇಕಾದ್ರೆ ನೀವು ನಿಮ್ಮಿಂದ ಆ ಕಂಪ್ನಿಯಲ್ಲಿ ಏನೇ ಅಲ್ಲಿ ನಿಮ್ಮಿಂದ ಅವರು 4-5 ಪಟ್ಟು ಹಣ ಮಾಡ್ಕೋಬೇಕಾ ಅಂತ ವಿಚಾರ. ಬಟ್ ನಮ್ಮಲ್ಲಿ ಏನೋ ಟ್ಯಾಲೆಂಟ್ ಇರ್ತದೆ ಇರೋಂಗಿಲ್ಲ. ಯಾಕಂದ್ರೆ ಡಿಗ್ರಿ ಮುಗಿಸ್ಕೊಂಡಿರ್ತಾನೆ, ನಾವು ಬರೀ ಗೌರ್ಮೆಂಟ್ ಹೋಗ್ತಿರ್ತೇವೆ, ಡಿಗ್ರಿ ಮುಗಿದ ಕಾರಣ. ಅದಕ್ಕೆ ನಾನು ಹೇಳೋದೇನು, ಡಿಗ್ರಿ ಏನೇ ಕೆಲಸ, ಯಾವುದೇ ಕೆಲಸ ಇರಲಿ, ಕೆಲಸನೇ. ಅದರಲ್ಲಿ ಸಣ್ಣದು ದೊಡ್ಡದು ಬರೋಂಗಿಲ್ಲ. ಪ್ರತಿಯೊಂದು ಹೇಳ್ತೀನಿ ನಿಮಗೆ ನನ್ನ ಒಂದು ಅನುಭವ ಪ್ರಕಾರ. ಒಬ್ಬ ರಸ್ತೆ ಬದಿಯಲ್ಲಿ ಸಿಟಿಯಲ್ಲಿ ಕಸ ಗುಡಿಸುತ್ತಾರೆ ಬೆಳಗ್ಗೆ ಎದ್ದ ತಕ್ಷಣ. ಆ ಕಸ ಗುಡಿಸೋ ವ್ಯಕ್ತಿಗೆ ನಾವು ಕಸ ಅಂತ ಹೇಳಿ ಕೇಳಿದ್ರೆ ಮಾತಾಡಬಾರ್ದು. ಅಲ್ರಿ ಆ ವ್ಯಕ್ತಿ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ನಾವು ಹಾಕಿದಂಥ ಕಸವನ್ನು ಸ್ವಚ್ಛ ಮಾಡ್ತಾ ಇದ್ದಾನೆ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಅವ್ರ ಕಾರ್ಮಿಕರು ಇವತ್ತು ನಮ್ಮಲ್ಲಿ ಅದಾರ ಅಂತ ಹೇಳಿ ನಮಗೆ ಈ ಎಲ್ಲ ಸ್ವಚ್ಛತೆ ಉಳಿದಿದೆ. ಒಂದು ಜಾತ್ರಾ ಮಹೋತ್ಸವ ಆಗಲಿ ಏನೇ ಆಗಲಿ ಅಲ್ಲೆಲ್ಲ ಅವ್ರ ಪಾತ್ರ ಭಾಳ ಮುಖ್ಯ. ನಾವು ಬಂದು ಎಲ್ಲ ಹೊಲಸು ಮಾಡಿ ಹೋಗ್ಬಿಡ್ತೇವೆ. ಹೀಗೆ ಕಸ ಗಾಡಿ ಬಂತ ಕಸ ಗಾಡಿ ಅಂತಾರೆ. ಅಲ್ಲ, ಸ್ವಚ್ಛತಾ ಕಸವನ್ನು ತೆಗೆದುಕೊಂಡು ಗಾಡಿಯನ್ನು ಸ್ವಚ್ಛತಾ ಮೋಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಹಾಕಿ ಕರಿಬೇಡ ಅಂತ ಹೇಳ್ತೀನಿ. ಇಲ್ಲಿ ಈಗ ದೇವರ ದರ್ಶನವನ್ನು ಮಾಡಿ ಹೊಂಟೇವಿ. ಈಗ ಇದು ಸಾಲೋಟಿಗೆ ಊರ, ಇಲ್ಲಿಂದ ಹೋಗ್ತಾ ಇದ್ದೀವಿ. ಖುಲ್ಲಾ ಒಂದು ಫೋಟೋ ಕೇಳಂಪ. ಖುಲ್ಲಾ ಫೋಟೋ ಕೇಳು, ಖುಲ್ಲಾ ಫೋಟೋ. ಸಣ್ಣೂರು ತೋರಿಸ್ಕೊಂಡ್ರಿ. ಆಸೆ ಲಾಸ್ಟ್ ರೀ. ಈ 3 ಮಂದಿ ಇದ್ದಿದ್ರಿ, ಅದೇ ಕೊಡ್ರಿ. ಈ ಶಿವೋಗೇಶ್ವರ ದೇವಸ್ಥಾನದ ಒಂದು ಪ್ರತಿ ಎಟ್ರಿ ಹೇಳಿ. ಕಾಲ್ ಶೀಟ್ ಈಗ ಇಲ್ಲಿ ಬಂದೆ ನಾವು. ಈಗ ಇಲ್ಲಿ ಹೋಗ್ಬೇಕು. ಇದು ಆ ಕಡೆ ದೂರ ಬರ್ತದೆ ಭಾಳ. ಅದು ದೂರ ಆಗ್ತದೆ ಭಾಳ. ಆ ಕಡೆ ಇಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ದೂರ ಭಾಳ ಆಗ್ತದೆ. ಈಗ ನಾವು ಗಾಡಿ ಕಡೆ ಹೊಂಟೇವು. ಗಾಡಿಯಿಂದ ಈ ಮುಂದೆ ಗಾಡಿ ತೊಗೊಂಡು ಆ ಗಾಡಿ ಇದಕ್ಕೆ ಹೋಗೋದು. ಎಲ್ಲಪ್ಪ ಅಂದ್ರೆ ಹಳೆ ಊರ ಹೊರ ಗುಡಿ ಇರ್ತದೆ ಅಂದ್ರೆ ಇದು ಊರನ ಗುಡಿಗೆ ಬಂದೆವು. ಇಲ್ಲಿಂದ ಅಲ್ಲಿ ಹೊಂಟೇವು. ಈಗ ಇದೆಲ್ಲ ಅದು ಮುಂದೆ ಕಾಣೋದು ಅಗಶಿ, ಅದು ಅಗಶಿ ಬಾಗಿಲು ಅಂತಾರೆ ಅದಕ್ಕೆ. ಅಗಶಿ ಬಾಗಿಲು ಮೇನ್ ಎಂಟ್ರೆನ್ಸ್ ಇರ್ತದೆ ಅಲ್ಲಿ. ಈಗ ನಮ್ಮ ಗಾಡಿ ಕಡೆ ನಾವು ಬರಾಕತ್ತೀವಿ. ಈಗ
ಇಲ್ಲಿದೆ ನಮ್ಮ ಗಾಡಿ. ಅಕ್ಷಿ ಬಾಗಲಂದು ಹೊಂಟೇವಿ ಈಗ. ಊರ ಹೊರಗುಡಿ ಅಂತ ಅದು. ಇಲ್ಲಿಂದ ಅಕ್ಷಿ ಬಾಗಿಲು, ಇಲ್ಲಿಂದ ನಾವು ಸೀದಾ ಹೋಗೋದು. ಇದು ಅಕ್ಷಿ. ಇನ್ನು ಆ ಊರನ ಗುಡಿಗೆ ಮುಗಿಸ್ಕೊಂಡು ಆ ಕಡೆ ಮುಗಿಸ್ಕೊಂಡು ಈ ಕಡೆ ಬರ್ತಾಯಿದ್ವಿ. ಇದು ಹನುಮಂದಿರ ಮಂದಿರ. ಇವತ್ತು ಇಲ್ಲಿ ಸಂತಿ ಮಾರುಕಟ್ಟೆ. ಈ ಹೋಗುತ್ತಿರುವ ದೇವಸ್ಥಾನ ಈಗ ಅದೆಲ್ಲ ರೀಕನ್ಸ್ಟ್ರಕ್ಷನ್ ಸಲುವಾಗಿ ಅದೆಲ್ಲ ಬಿಚ್ಚಿದ್ದಾರೆ, ಇದು ಮಾಡಿಟ್ಟಿದ್ದಾರೆ. ಈಗ ನೋಡ್ಬೇಕು ಹೋಗಿ. ಇದು ಆ ದೇವಸ್ಥಾನಕ್ಕೆ ಹೋಗುವಂಥ ಎಂಟ್ರೆನ್ಸ್ ಬಾಗಿಲು. ನಾವು ಆ ಕಡೆಯಿಂದ ಬರ್ತೇವೆ, ಹಿಂಗೆ ಹೋಗಂಗಿಲ್ಲ. ಆ ಕಡೆಯಿಂದ ಬಂದು ದರ್ಶನ ತಗೋತೀವಿ. ಇದೆಲ್ಲ ಹುಣಸಿ ಬನ ಅಂತ ಅಂತಾರೆ. ಹುಣಸಿ ಬನ ಅಂದ್ರೆ ಶಿವಗೇಶ್ವರ ಇಲ್ಲಿನಿಂದ ಅಂತ. ಈ ಹುಣಸಿ ಗಿಡಗಳು ಎಷ್ಟು ಇರ್ತಾವೆ ಅಷ್ಟೊಂದು ತಂಪು, ಭಾಳ ತಂಪಲ್ಲಿ ನೋಡೋದು. ತಂಪು ಎಲ್ಲ ತಂಪಾದ ವಾತಾವರಣ ಇದೆ. ಈಗ ಒಳಗೆ ಹೋಗೋಕ್ಕೆ ಅವಕಾಶ ಇದೆ. ನಾವು ಒಳಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ ಈಗ. ಈಗ ಮೊದಲು ಬಂದ್ ಮಾಡಿದ್ರಲ್ಲ ಇದನ್ನ ರೋಡ್ ಗಿಡ ಅಂತ ಹಾಕಿ, ಈಗ ಕಟ್ಟಡ ಎಲ್ಲ ನವನಿರ್ಮಾಣ ನಡೆದಿದೆ. ಇದು ದೇವಸ್ಥಾನಕ್ಕೆ ಹೋಗೋ ರಸ್ತೆ. ಇಲ್ಲೇ ಗಾಡಿ ಹಚ್ಬೋದು. ಈಗ ನಾವು ಮಣೂರು ಹೊಂಟೇವು. ಮಣೂರಿನಿಂದ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಪುನಃ ಮತ್ತೆ ವಿಜಯಪುರಕ್ಕೆ ಹೋಗೋದು. ಪುನಃ ಮತ್ತೆ ವಿಜಯಪುರಕ್ಕೆ ಹೊಂಟೇವೆ ಅಂದ್ರೆ ಮುಗೀತು. ಇನ್ನು ನಾವು ಹೋಗೋ ಮಾರ್ಗ ನೋಡಿ, ಇದು ಸಂಪೂರ್ಣವಾಗಿ ಸಾಲೋಟಿಗೆ ಶಿವಗೇಶ್ವರ ಮಂದಿರ ಅಂತ ಇದು ಮಠ ಇದೆ. ಒಂದು ಪ್ರಸಿದ್ಧವಾದ ಸಿದ್ಧಾರೂಢ ಮಠ ಅಂತ. ಸಂಪೂರ್ಣವಾಗಿ ಎಲ್ಲವನ್ನು ನೋಡ್ಕೋತ ಹೋಗೋದು. ಅಜ್ಜ ಹೊಂಟಿದ್ದಾರೆ, ಗಾಡಿಗಳು ಬರ್ತಾ ಇದೆ. ಮುಂದೊಂದು ಬಸ್ಸು ಹೊಂಟಿದೆ. ಸ್ವಲ್ಪ ನೋಡಿ. ಇದು ಸೌಂಡ್ ಕ್ಲಿಯರೆನ್ಸ್ ಅನಿಸ್ತದೆ. ರೋಡ್ ಅಡ್ಡಿದ್ದಾರೆ ಇಲ್ಲೆಲ್ಲ. ರಸ್ತೆ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಿಲ್ಲ. ಗಚ್ಕೊಂಡ್ರು ಇದು ಬಿಜಾಪುರ ಜಿಲ್ಲೆಯಲ್ಲಿ ಬರ್ತದೆ. ಗುಡ್. ಈಗ ನಾವು ಸೀದಾ ಹೊಂಟಿದ್ದೆವು ಮಣೂರು. ರೋಡ್ ಬ್ರೇಕ್ ಬರ್ತಾ ಇದೆ, ಗಾಡಿ ಹೊಂಟಿದ್ದಾರೆ. ಬಸ್ ಫಾಲೋ ಮಾಡ್ತಾಯಿದೆ. ಯಾವುದೋ ಒಂದು ಟ್ರಕ್ ಬರ್ತಾ ಇದೆ. ಇದು ಟ್ರಕ್ ಹಳೆ ಮಾಡೋದು ಅನ್ನಿಸ್ತದೆ. ಇದು ಗ್ಯಾಸ್ ಅಥವಾ ಪೆಟ್ರೋಲ್ ಗಾಡಿ ಇರ್ಬೋದು. ಈಗ ಸೀದಾ ಇಂಡಿಯಿಂದ ಮಣೂರು. ಈಗ ಹೋಗ್ತಾ ಇರೋದು ಇಂಡಿ ಟು ಮಣೂರು. ಈಗ ಬಸ್ ತಡ ರೈತಸ್ ಅಂತ ಅಂದರೆ ನಾನ್ ಸ್ಟಾಪ್. ಯಾರೇ ಇಲ್ಲಿ ಕೈ ಮಾಡೋದು ನಿಂದ್ರಂಗಿಲ್ಲ. ನಾವು ನಾನ್ ಸ್ಟಾಪ್ ಹೋಗೋರು ಅಂತ ಹೇಳ್ದಂಗೆ ಆ ಬಸ್ಸು ಎಲ್ಲಿ ಸ್ಟಾಪ್ ಇಲ್ಲಿಗೆ ಆಟೋ ಬರ್ತಾ ಇದೆ. ರೋಡು ಪರವಾಗಿಲ್ಲ, ಅಂತಪರಿ ಏನು ಇದು ಇಲ್ಲ. ಆದರೆ ನಾವು ಆ ಬಸ್ಸಿಗೆ ಹಿಂಗೆ ಓವರ್ಟೇಕ್ ಮಾಡಬೇಕಂದ್ರೆ ಸಿಂಗಲ್ ರೋಡ್ ಇದೆ. ಹೀಗಾಗಿ ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟನೇ. ಹೀಗಾಗಿ ನಾವು ಸ್ವಲ್ಪ ನಿಧಾನವಾಗಿ ಚಲಿಸೋದು ಬೆಟರ್. ಬಸ್ಸಿನಿಂದ ಹೋಗೋದು ಒಳ್ಳೆಯದಲ್ಲ. ಯಾಕಂದರೆ ಬಸ್ಸು ಹೋಗೋ ಸ್ಥಿತಿ ನೋಡಿದ್ರೆ ಭಾಳ ಅನಾಹುತ. ಹಿಂಗೋ ಅರಿಗಾಕೋತ ಹೊಂಟಿದ್ದಾನೆ.
ಈಗ ನಮ್ಗೆ ಇಂಡಿಯಲ್ಲಿ ಸ್ವಾಗತ ಕೋರ್ತಾ ಇದ್ದಾರೆ. ನಾವು ವಾಪಸ್ಸು ಟ್ರಕ್ ಬಂದು ನೋಡಿದ್ರೆ ಎಲ್ಲ ಸಿಂಗಲ್ ರೋಡ್ ಇದೆ. ಹೀಗಾಗಿ ಭಾಳ ಎಚ್ಚರಿಕೆಯಿಂದ ಇಲ್ಲಿ ನಾವು ಗಾಡಿ ನಡೆಸಬೇಕಾಗ್ತದೆ. ನಿಂಬೆನಾಡು ಅಂತ ಪಟ್ಟಣಕ್ಕೆ ಸ್ವಾಗತ. ಇಲ್ಲಾಂದರೆ ನಿಂಬೆನಾಡು ಅಂದರೆ ನಿಂಬೆಹಣ್ಣು ಭಾಳ ಬೆಳೀತಾರೆ ಇಲ್ಲಿ ಅರ್ಥ. ಅವರು ಸ್ವಾಗತ ಕರೆದ್ರು, ನಾವು ಅವ್ರ ಸ್ವಾಗತಕ್ಕೆ ಸಂಪೂರ್ಣ ಆಭಾರಿ. ಈಗ ನೋಡಿ, ಚಿಕ್ಕ ಚಿಕ್ಕ ಒಂದು ಹೋಟೆಲ್ಗಳು, ಸಣ್ಣ ಸಣ್ಣ ದೇವಸ್ಥಾನಗಳು, ರಸ್ತೆ ಬದಿ ಮರಗಳು ಎಲ್ಲವನ್ನು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಭಾಳ ಸುಂದರ ಕಾಣ್ತಾ ಇದೆ. ಈಗ ರೋಡ್ ಪಕ್ಕದಲ್ಲಿ ನಾವು ಹೋಗ್ತಾ ಇದ್ದೀನಿ. ಗಾಡಿ ಬರ್ತಾ ಇದ್ದಾರೆ ನಾವು. HP ಪೆಟ್ರೋಲ್ ಪಂಪಿಗೆ ನಿಯರೆಸ್ಟ್ ಇರ್ಬೋದು, ಯಾಕಂದರೆ ಸಿಂಬಾಲ್ ಹಾಕಿದ್ದಾನೆ, ಪೋಸ್ಟ್ ಮಾಡಿದ್ದಾನೆ. ಬಸ್ ನಿಲ್ದಾಣ ವಾಚು ನಗರ ಅಂತ, ಇದು ವಾಚು ನಗರ. ದೇಶಪಾಂಡೆ ತಾಂಡೆ ಅಂತ. ದೇಶಪಾಂಡೆ ಅವರು ಅಂದ್ರೆ ಬಹುಶಃ ದೇಶಪಾಂಡೆ ಅವ್ರದ್ದು ಜಾಗ ಇರಬೇಕು, ಹೊಲ ಇರಬೇಕು. ಅವರು ಹೊಲ ಇದ್ದಕ್ಕೋಸ್ಕರ ಇವತ್ತೆಲ್ಲ ಅವ್ರದ್ದೇ ಹೆಸರು ಕೂತದೆ. ಹಿಂದಕ್ಕೆ ಹೆಂಗಿತ್ತಂದ್ರೆ ಯಾರ ಸ್ಥಳದಲ್ಲಿ ಜಾಗ ಮಾಡ್ತಿದ್ರು ಅವ್ರದ್ದೇ ಒಂದು ಸ್ಥಳ ಹೆಸರು ಕೊಂಡಿರ್ತದೆ. ಇವ್ರದ್ದೇ ಸ್ಥಳ, ಇವ್ರದ್ದೇ ಜಾಗ ಅಂತ ಹೆಸರುಗಳು ತಲೆಮಾರುಗಳಿಂದ ಅವರು ಆ ಜಾಗದಲ್ಲಿ ಆ ಗುಂಪಿನ ಒಂದು ಯಜಮಾನನಾಗಿ ಅವರು ಕಾರ್ಯನಿರ್ವಹಿಸ್ತಿದ್ರು. ಹೀಗಾಗಿ ಅವರಿಗೆ ಆ ಹೆಸರು ಬರ್ತದೆ ಅಲ್ಲಿ, ದೇಶಪಾಂಡೆ ಅಂತ ಹೇಳಿ. ಒಂದು ಲೀಡರ್ಶಿಪ್. ಇಲ್ಲಿ ಮುಂದೆ ಪೆಟ್ರೋಲ್ ಪಂಪ್ ಬರ್ತಾಯಿದ್ರು. ಪೆಟ್ರೋಲ್ ಪಂಪ್ ಭಾಳ ಆಗಿದ್ದಾವೆ ಎಲ್ಲ ಕಡೆ, ಅನುಕೂಲ ಒಂದು ರೀತಿಯಿಂದ ಅನುಕೂಲ. ಹೀಗೆ ರೀತಿಯಿಂದ ಚಾರ್ಜಿಂಗ್ ಸೆಂಟರ್ಸ್ನೂ ಆಗಬೇಕು ನಮ್ಮಲ್ಲಿ. ಚಾರ್ಜಿಂಗ್ ಸೆಂಟರ್ ಅದು ಒಂದು ಉತ್ತಮ. ಯಾಕಂದರೆ ಚಾರ್ಜಿಂಗ್ ಬೈಕ್ಗಳಿಗೆ ಚಾರ್ಜಿಂಗ್ ಸೆಂಟರ್ ಬೇಕು, ಕಾರುಗಳಿಗೆ, ಬೈಕ್ಗಳಿಗೆ. ಹೀಗಾಗಿ ಅವು ಒಂದು ಸೆಂಟರ್ ಮಾಡಿ, ಆ ಸೆಂಟರ್ ಬಾಜು ಒಂದು ಹೋಟೆಲ್ ಇತ್ತಂದರೆ ಚಾರ್ಜಿಂಗ್ ಹಾಕಿ ಹೋಟೆಲ್ನಲ್ಲಿ ಟಿಫಿನ್ ಮಾಡೋಕ್ಕೆ ಹೋಗ್ಬೋದು. ಬರೋದ್ರಿಗೆ 10-15 ನಿಮಿಷದಲ್ಲಿ ಅಥವಾ ಒಂದು ಅರ್ಧ ಗಂಟೆಯಲ್ಲಿ ಚಾರ್ಜಿಂಗ್ ಕಂಪ್ಲೀಟ್ ಆಗ್ತದೆ. ಹೀಗಾಗಿ ಚಾರ್ಜಿಂಗ್ ಪಾಯಿಂಟ್ ಆಗಬೇಕು, ಅದನ್ನು ಅವಶ್ಯಕತೆ ಇದೆ ನಮಗೀಗ. ಚಾರ್ಜಿಂಗ್ ಪಾಯಿಂಟ್ ಅವಶ್ಯಕತೆ ಇದೆ. ವಾಹನ ತರಬೇತಿ. ಇದು ಯಾವುದೋ ಒಂದು ಕಾಲೇಜ್ ಅನ್ನಿಸ್ತದೆ, ದೇಸಾಯಿ ಕಾಲೇಜ್ ಅಂತ. ಈ ಕೆಲವೊಂದು ಏರಿಯಾದಲ್ಲಿ ಒಂದೊಂದು ಫೇಮಸ್ ಇರ್ತಾವೆ. ಈಗ ನೋಡಿ, ಈ ಬಸ್ನ ರೂಟ್ ಕೊಡ್ತಾ ಇಲ್ಲ, ನಾವು ರೂಟ್ ಕೇಳತ್ತ. ಅಣ್ಣ ಬಂದ, ಅಣ್ಣ ಫ್ಯಾಮಿಲಿ ಕರ್ಕೊಂಡಿಲ್ಲ ಹೊಂಟಾನ. ಸಿದ್ದೇಶ್ವರ ನಗರ ಹೊಸ ಬಡಾವಣೆ ಆಗಿದೆ. ಇನ್ನು ಮುಂದಿನ ಮನೆಗಳೆಲ್ಲ ಅದು ಅಂದ್ರೆ ಒಂದು ಸುಂದರವಾದ ಬಡಾವಣೆ ಕಾಣುತ್ತದೆ. ಪುನೀತ್ ನಗರ್ ಈ ಕಡೆ ಇದು ಪುನೀತ್ ನಗರ್ ಅಂತ. ರಾಜ್ಕುಮಾರ್ ಅವ್ರ ಮಗ ಪುನೀತ್ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟ. ಅವ ಪುನೀತ್ ಸತ್ತ ಮೇಲೆ ಗೊತ್ತಾಯಿತು ಎಲ್ಲರಿಗೆ ಪುನೀತ್ ಏನು ಅಂಬೋದು. ಪುನೀತ್ನ ಬಗ್ಗೆ ಭಾಳ ಮಂದಿ ಗೊತ್ತಿದ್ದಿಲ್ಲ. ಒಳ್ಳೆಯ ಫಿಲ್ಮ್ ಆ್ಯಕ್ಟರ್ಸು, ಅದು ಬಿಟ್ಟರೆ ಬೇರೆ ಏನು ಗೊತ್ತಿದ್ದಿಲ್ಲ. ಹೀಗಾಗಿ ಪುನೀತ್ ತಿರ್ಕೊಂಡ ಮ್ಯಾಗೆ ಅವರು ಏನಿದ್ರು ಅನ್ನೋದು ಜನರಿಗೆ ಗೊತ್ತಾದ ತಕ್ಷಣ ಜನ ಬೆಚ್ಚ ಬಿದ್ದರು. ಅಯ್ಯೋ, ಇಂಥ ವ್ಯಕ್ತಿ ನಮ್ಮ ಬಿಟ್ಟು ಹೋದಲ್ಲ, ಹೋಗಬಾರ್ದಾಗಿತ್ತು. ನೋಡಿ, ಅವರು ಸ್ವಲ್ಪ ದಿವಸ ಬದುಕಿದ್ರು, ಬಟ್ ನಮಗೆ ಹೆಚ್ಚು ಚೆನ್ನಾಗಿ ಬದುಕಿದ್ರು. ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದು ಕೊಟ್ಟರು, ಸಮಾಜಕ್ಕೆ ಏನು ಉತ್ತರ ಕೇಳಬೇಕು ಕೇಳಿದ್ರು. ಏನು ಕೇಳಬೇಕು ಕೇಳಿದ್ರು, ಏನು ಮಾಡ್ಬೇಕು ಸಮಾಜಕ್ಕೆ. ಈಗ ನಾವು ಸಮಾಜಕ್ಕೆ ಏನೂ ಕೊಟ್ಟೇ ಇಲ್ಲ, ಏನೂ ಕೇಳೇ ಇಲ್ಲ, ಏನು ತೊಗೊಂಡಿದ್ದೇವೆ ಹೊರತು ಕೊಟ್ಟಿಲ್ಲ ಸಮಾಜಕ್ಕೆ ನಾವು. ಇದು ಸತ್ಯ ಮಾತು. ನಾ ಹೇಳೋ ಕೆಲವು ಮಾತುಗಳು ತಮಗೆ ಮನಸ್ಸಿಗೆ ನೋವು ಆಗ್ತಿರ್ಬೋದು, ಸತ್ಯ ಮಾತಾಡ್ತೀನಿ ನಾನು.
ಯಾಕಂದರೆ ಸತ್ಯ ಒಂದು ಸರಿ ಹೇಳಿ ನಾವು ಕೆಟ್ಟಾಗ್ಬೋದು, ಸುಳ್ಳು ಹೇಳಿ ಜೀವನ ಪರ್ಯಂತ ಕೆಟ್ಟಾಗೋಕ್ಕಿಂತ ಸತ್ಯ ಒಂದು ಸರಿ ಹೇಳಿ ಕೆಟ್ಟಾಗೋದು ಒಳ್ಳೆಯದು. ದಾನಮ್ಮ ದೇವಸ್ಥಾನ ಇಂಡಿಯಲ್ಲಿ ಮಾ ಶರಣರು ಶಿವನ ಒಂದು ಆರಾಧ್ಯರು. ಇಲ್ಲಿ ಒಂದು ಪೆಟ್ರೋಲ್ ಪಂಪ್, ಇದು ಪೆಟ್ರೋಲ್ ಪಂಪ್ ಭಾಳ ಆಗ್ತಾಯಿದೆ ಎಲ್ಲ ಕಡೆಗೆ. ಒಳ್ಳೆಯ ಪೆಟ್ರೋಲ್ ಇದೆ ಗಾಡಿಯಲ್ಲಿ, ನಮ್ಮ ಗಾಡಿಯಲ್ಲಿ ಫುಲ್ ಪೆಟ್ರೋಲ್ ಇದೆ. ನಾವು ಮುಂಜಾನೆ ರಾತ್ರಿಯೇ ಗಾಡಿಗೆ ನಮ್ಮ ರಾಮಗೆ ಫುಲ್ ಪೆಟ್ರೋಲ್ ಹಾಕಿ ಕುಡಿಸ್ಬಿಟ್ಟೆ. 10 ಲೀಟ್ರ್ ಹಾಕಿಬಿಟ್ಟಿದ್ದೀನಿ ಟ್ಯಾಂಕಿನಲ್ಲಿ, ಏನು ಟೆನ್ಷನ್ ಇಲ್ಲ. ಈಗ ಇಲ್ಲೊಂದು ಪೆಟ್ರೋಲ್ ಪಂಪು, ಅಯ್ಯೋ ಕೈ ಒಂದು ಖಾಲಿ ಒಂದು ಪೆಟ್ರೋಲ್ ಪಂಪ್ ಆಗಿದ್ದಾವೆ ನೋಡಿ. ಏನು ಮಾಡಬೇಕು? ಪೆಟ್ರೋಲ್ ಪಂಪು ಬರೀ ಪಂಪಿನಲ್ಲಿ ನೋಡಿದಲ್ಲಿ ಕಡೆಗೆ ಬಿದ್ದಿದೆ ಗಾಡಿ ಹಂಗು ತೊಗೊಂಡು ಹೊಂಟ ಕೊಡಕ್ಕೆ. ಇದು ಇಂಡಿ ನಗರ, ಮಂಗಳ ಕಾರಲ್ಲೇ ಕಟ್ಟಡ ನಡೆದಿದೆ, ಪ್ರಾರಂಭವಾಗಿದೆ. ಅಲ್ಲಿ ಹಲವಾರು ಫಂಕ್ಷನ್ಗಳು ಆಗ್ತವೆ ಮಾಡುತ್ತದೆ. ಪಕ್ಕದಲ್ಲಿ ಇನ್ನೂ ಹೊಲ ಇದೆ, ಹೊಲ ಇನ್ನೂ ಎಣ್ಣೆ ಮಾಡಿಲ್ಲ. ಇದು ಸರ್ಕಲ್, ಇಂಡಿಯಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಈ ಸರ್ಕಲ್ ಸಿಗ್ತದೆ ನಮಗೆ. ಮಾಚಯ್ಯ ಅಂತ ಹೇಳಿ ಅವರು ಮಹಾಶರಣರು, ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟರು. ಯಾವ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡ್ತಾನೆ ಸಮಾಜ ಅವನಿಗೆ ಅನ್ನಿಸ್ತದೆ, ಯಾವ ವ್ಯಕ್ತಿ ಕೆಟ್ಟ ಕೆಲಸ ಮಾಡ್ತಾನೆ ಸಮಾಜ ಅವನಿಗೆ ನೆನೆಸುವುದಿಲ್ಲ, ಮರ್ತು ಬಿಡ್ತದೆ. ಅದು ಒಳ್ಳೆಯದು, ಸಮಾಜಕ್ಕೆ ಒಂದು ಮಾರ್ಗದರ್ಶನ ಏನು ತೋರಿಸ್ತದೆ. ಅವ್ರು ಯಾವುದೇ ರೀತಿ ಖಡ್ಗ ಮುಂದೆ ಯಾವುದೇ ರೀತಿಯಿಂದ ಶಸ್ತ್ರವನ್ನು ಉಪಯೋಗ ಮಾಡಲಿಲ್ಲ. ಹೀಗಾಗಿ ಅವರು ಸಮಾಜಕ್ಕೆ ಬದಲಾವಣೆ ಮಾಡಿದ್ರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ಸಂಪೂರ್ಣವಾಗಿ ಒಂದು ತಿರುವು ಹಿಡಿದ್ರು. ಆದರೆ ಇವತ್ತು ಜನ ಅವ್ರ ಹೆಸರು ದುರುಪಯೋಗ ತಗೋತಾ ಇದ್ದಾರೆ. ಅದು ಸರಿಯಲ್ಲ. ಅವ್ರ ಮಾರ್ಗದಲ್ಲಿ ನಾವು ನಡೆಯೋಣ, ಅವರು ಏನು ಹೇಳಿದ್ದಾರೆ ಅದು ಕೇಳೋಣ. ಅವ್ರು ಏನು ಮಾಡಬೇಕು ಅಂದರೆ ಅವ್ರು ಹೇಳಿದ್ದಾರೆ ನಮಗೆ ಮೊದಲು ಮುಖ್ಯವಾಗಿ ಶಿಕ್ಷಣ ಒಂದು ಉತ್ತಮವಾದ ನಮಗೆ ಪ್ರಬಲ. ಯಾವ ಮನುಷ್ಯ ಶಿಕ್ಷಿತನಾಗ್ತಾನೋ ಅವನಿಗೆ ಬದುಕಲು ಹಾದಿ ಸಿಗ್ತಾವೆ, ಮಾಡ್ತಾವೆ. ಆಮ್ಯಾಗ ಅವನಿಗೆ ವಿಚಾರ ಮಾಡೋ ಶಕ್ತಿ ಇರ್ತದೆ. ಹೀಗಾಗಿ ಅಂಬೇಡ್ಕರ್ ಅವರು ಶಿಕ್ಷಣ ಬಗ್ಗೆ ಬಹಳ ಮಹತ್ವ ಕೊಟ್ಟರು. ಈ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹೆಸರ ಮೇಲೆ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ತಪ್ಪು. ಮಹಾನ್ ವ್ಯಕ್ತಿಗಳಿಗೆ ಎಂದು ಅವರ ಹೆಸರು ದುರುಪಯೋಗ ತಗೋಬಾರ್ದು. ನಾವು ದೇವರು ನಮ್ಮನ್ನು ಎಂದೂ ಒಳ್ಳೇದು ಮಾಡುವುದಿಲ್ಲ. ಇಲ್ಲಿ ಒಂದು ಸರ್ಕಲ್ಲು, ಇದು ವೀರಶೈವ ಅಂತ, ವೀರಶೈವ ಸರ್ಕಲ್ಲು. ಈಗ ನಾವು ಒಂದು ಹೋಟೆಲ್ ಹುಡುಕ್ತಾ ಇದ್ದೀನಿ. ಒಂದು ಹೋಟೆಲು ನಾಷ್ಟ ಮಾಡಬೇಕು, ಏನು ತಿನ್ನಬೇಕು. ಯಾಕೆಂದರೆ ಇಲ್ಲಿ ಸ್ವಾಮಿ ವಿವೇಕಾನಂದ ಸರ್ಕಲ್, ಸ್ವಾಮಿ ವಿವೇಕಾನಂದ ಸರ್ಕಲ್ಲು. ಈಗ ನಾವು ಇಲ್ಲೇ ಒಂದು ಹೋಟೆಲ್ ಹೋಯಿತು, ನೋಡಿದ್ರಾಗೆ ಪಾಸ್ ಆಯಿತು ಹೋಟೆಲ್. ಇಷ್ಟಾಗಿ ಮತ್ತು ಆ ಹೋಟೆಲ್ ಸಿಕ್ಕದಂದರೆ ಆ ಹೋಟೆಲ್ಗೆ ನಾವು ಅಟ್ಯಾಕ್ ಮಾಡೋದು. ಹೋಗಿ ನಾಷ್ಟ ಏನಿದೆ ಕೊಡಿ, ನಮ್ಗೆ ಹೊಟ್ಟೆ ಹಸಿದಿದೆ ಅಂತ ಹೇಳಿ ತೆಗೆದುಕೊಳ್ಳೋದು. ಇಲ್ಲಿ ಅವು ಕಾಣ್ತಾನೆ ಇಲ್ಲ. ಮುಂದೆ ಸರ್ಕಲ್ದಲ್ಲಿ ಒಂದು ಹೋಟೆಲ್ ಇದೆ, ನಾವು ರೆಗ್ಯುಲರ್ ನಾಷ್ಟ ಮಾಡೋ ಹೋಟೆಲು, ಅಲ್ಲೇ ಹೋಗೋಣ.
ಹ್ಞೂ ಹಾ ಹ್ಞೂ ಅದಕ್ಕೆ ಬೇಡಪ್ಪನ ನೋಡ್ಬೇಕು ಫ್ಯಾಕ್ಟ್ರಿ ಬರಬೇಕು. ಭಾಳ ದೂರ ಇದೆ, 22 ಕಿಲೋಮೀಟರ್ಸ್ ನಾವು ಜರ್ನಿ ಮಾಡಬೇಕು. 22 ಕಿಲೋಮೀಟ್ರ್ ಏನೋ ಸನಿ ಅನ್ನಿಸ್ತದೆ, ಬಟ್ ಈ ರಸ್ತೆ ನೋಡಿದ್ರೆ ನಮಗೆ ಭಾಳ ದೂರ ಅನ್ನಿಸ್ತದೆ. ಹೋಟೆಲ್ಸು ಎಲ್ಲ ನೋಡಿ ಇಲ್ಲಿ ಈಗ ಸಂಪೂರ್ಣವಾಗಿ ಶಾಕ್ ಗಾಡಿ ಮತ್ತೆ ಹೋದ ತಕ್ಷಣ ಆಮೇಲೆ ಸೆಟ್ಟಿಂಗ್ ಆಗಬೇಕು. ಸೆಟ್ಟಿಂಗ್ ಚೆಕ್ ಮಾಡ್ಸೋಕ್ಕೆಲ್ಲ ಮಾಡಬೇಕು. ಅಡ್ವೆಂಚರ್ ಸ್ಟಾರ್ಟ್ ಆಗಿದೆ ನಮ್ಮದು. ರೋಡ್ ಒಳಗೆ ಹೀಗಿದೆ ಅಡ್ವೆಂಚರ್. ನಮ್ಮ ಒನ್ ಟೈಮ್ ಗಾಡಿ ರೋಡ್ ಸರಿಯಾಗಿಲ್ಲ, ಹೀಗಾಗಿ ಎಲ್ಲ ಕಡೆಗೆ ಸ್ವಲ್ಪ ಹೊಂಟಿದ್ದೀನಿ. ಇನ್ನೂ ಉತ್ತಮ ರಸ್ತೆ ಮುಂದೆ ಬರ್ತದಂತ ವಿಚಾರಿದೆ, ಆದರೆ ಗಾಡಿ ಎಲ್ಲ ಪೇರ್ ಪಾರ್ಟ್ಸ್ ಎಲ್ಲ ಡಿಲ ಆಗ್ತಾವೆ ಈ ಟೈಪ್ ರೋಡ್ ಇದ್ರೆ. ನೋಡಿ ಅವರೇ ಕಚ್ಚಾ ರಸ್ತೆದಾಗ ಗಾಡಿ ನಡೆಸಂಗೆ ಇದೆ. ಇದೆಲ್ಲ ಹಿಮಾಲಯ ಗಾಡಿ ಬೆಟರ್ ಸರ್. ಹಾಂ ಹೇಳ್ತಿಲ್ಲ, ಇದೆಲ್ಲ ಹಿಮಾಲಯ ಬೈಕ್ ಬೆಟ್ರ್. ಯಾಕಂದರೆ ಅವು ಅಡ್ವೆಂಚರ್ ಬೈಕ್ಗಳು ಇಂಥ ರೋಡಿಗೆ ಸಲುವಾಗಿ ಅವ್ರು ಮಾಡಿಸಿದ್ದು. ಅವಕ್ಕೆ ನಮ್ಮದು ಸಾಫ್ಟ್ ರೋಡಿಗೆ ಇದ್ದಂಥ ಗಾಡಿ ಇದು. ನೋಡ್ಬೇಕು ಫ್ಯಾಕ್ಟ್ರಿ ಬರಬೇಕು. ಭಾಳ ದೂರ ಇದೆ, 22 ಕಿಲೋಮೀಟರ್ಸ್ ನಾವು ಜರ್ನಿ ಮಾಡಬೇಕು. 22 ಕಿಲೋಮೀಟ್ರ್ ಏನೋ ಸನಿ ಅನ್ನಿಸ್ತದೆ, ಬಟ್ ಈ ರಸ್ತೆ ನೋಡಿದ್ರೆ ನಮಗೆ ಭಾಳ ದೂರ ಅನ್ನಿಸ್ತದೆ. ಹೋಟೆಲ್ಸು ಎಲ್ಲ ನೋಡಿ ಇಲ್ಲಿ ಈಗ ಸಂಪೂರ್ಣವಾಗಿ ಶಾಕ್ ಗಾಡಿ ಮತ್ತೆ ಹೋದ ತಕ್ಷಣ ಆಮೇಲೆ ಸೆಟ್ಟಿಂಗ್ ಆಗಬೇಕು. ಸೆಟ್ಟಿಂಗ್ ಚೆಕ್ ಮಾಡ್ಸೋಕ್ಕೆಲ್ಲ ಮಾಡಬೇಕು. ಎಂಬತ್ತು ಕಿಲೋಮೀಟ್ರ್ ನಾವು ಬಂದೀವಿ ಅಲ್ಲಿಂದ ಇಲ್ಲಿಗೆ. ಇನ್ನು ಜರ್ನಿ ಎಲ್ಲ ಖತರ್ನಾಗಿದೆ. ಅಡ್ವೆಂಚರ್ ಇದೊಂದು ಟೈಪ್. ಬಂದ್ ಮಾಡ್ತೀನಿ.